ಈ ಕೆಳಗಿನ ಗದ್ಯ ಭಾಗವನ್ನು ಓದಿಕೊಂಡು 1ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಒಂದು ಗದ್ಯ ಭಾಗವನ್ನು ಓದಿಕೊಂಡು ಏನದಂದ್ರೆ 1ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥದ್ದು. ಹಾಗಾದ್ರೆ ಮೊದಲನೇ ಪ್ರಶ್ನೆಯನ್ನು ನೋಡ್ತೀವಿ. ನಾಣಿಯು ಊರಿಗೆ ಸ್ಥಳ ಪುರಾಣವಿದ್ದಂತೆ ಎನ್ನಲು ಕಾರಣ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು. ಅಂದರೆ ಅವನು 2-3 ತಲೆಗಳಿಗೆ ಸಂಬಂಧಪಟ್ಟ ಕಥೆಗಳನ್ನು ಹೇಳುವುದರಿಂದ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಲೇಖಕರು ನಾಣಿಯನ್ನು ನಮ್ಮ ಊರಿಗೆ ಒಬ್ಬ ಬಾಲಚರ ಎನ್ನುತ್ತಾರೆ ಏಕೆಂದರೆ. ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು, ಲೇಖಕರು ನಾಣಿಯನ್ನು ನಮ್ಮ ಊರಿಗೆ ಒಬ್ಬ ಬಾಲಚರ ಎನ್ನುತ್ತಾರೆ ಏಕೆಂದರೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 1ನೇದು. ಅಂದರೆ ಅವನು ಯಾರಿಗೆ ಯಾವ ಕಾಲದಲ್ಲಾದರೂ ಸಹಾಯವನ್ನು ಮಾಡುವುದರಿಂದ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಸರ್ವಜ್ಞ ಪದದ ಶುದ್ಧ ರೂಪ. ಸರ್ವಜ್ಞ ಪದದ ಶುದ್ಧ ರೂಪ ಯಾವುದು ಅಂದ್ರೆ ಸರ್ವಜ್ಞ. ಆಪ್ಷನ್ ನಂಬರ್ 3ನೇದು. ನೆಕ್ಸ್ಟ್, ಹುಡುಗರಿಗೆ ನಾಣಿಯಲ್ಲಿ ವಿಶ್ವಾಸ ಆನಂದ ಉಂಟಾಗಲು ಕಾರಣ. ಹುಡುಗರಿಗೆ ನಾಣಿಯಲ್ಲಿ ವಿಶ್ವಾಸ ಆನಂದ ಉಂಟಾಗಲು ಕಾರಣ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 4ನೇದು. ಅಂದರೆ ನಾಣಿಯು ಯಾವಾಗಲೂ ಅಂತ್ಯಪ್ರಾಸದಿಂದಲೇ ಮಾತನಾಡುವುದರಿಂದ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಪಿತ್ರಾರ್ಜಿತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಪಿತ್ರಾರ್ಜಿತ ಅಂದರೆ ಪಿತ್ರ ಪ್ಲಸ್ ಅರ್ಜಿತ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಏನದಂದರೆ ಇಲ್ಲಿ ರೂಗೆ ರಕಾರ ಬರ್ತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಅಂದರೆ ಇದು ಎಣ ಸಂಧಿಗೆ ಉದಾಹರಣೆನ ಆಗ್ತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ನಾಣಿಯನ್ನು ಮೊದಲು ನಾಣಿ ಎಂದು ಕರೆದವರು. ನಾಣಿಯನ್ನು ಮೊದಲು ನಾಣಿ ಎಂದು ಕರೆದವರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 4ನೇದು. ಅಂದರೆ ಜೋಡಿದಾರರು ಅಂತಕ್ಕಂಥದ್ದು. ನೆಕ್ಸ್ಟ್, ನಾಣಿಯು ಸಾಲಗಾರನಾಗದೆ ಮಿತವ್ಯಯದಿಂದ ಸುಖಿಯಿದ್ದಾನೆ. ನಾಣಿಯು ಸಾಲಗಾರನಾಗದೆ ಮಿತವ್ಯಯದಿಂದ ಸುಖಿಯಾಗಿದ್ದಾನೆ ಏಕೆಂದರೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 3ನೇದು. ಅಂದರೆ ನಾಣಿಯ ಅವಶ್ಯಕತೆಗಳು ಹೆಚ್ಚಾಗಿಲ್ಲವಾದ್ದರಿಂದ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ರೈತರು ನಾಣಿಯನ್ನು ಹೀಗೆ ಕರೆಯುತ್ತಿದ್ದರು. ರೈತರು ನಾಣಿಯನ್ನು ಏನೆಂದು ಕರೆಯುತ್ತಿದ್ದರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು. ಅಂದರೆ ಸರ್ವಜ್ಞ ನಾಣಪ್ಪ ಅಂಥೇಳಿ ಕರಿತಾ ಇದ್ದರು. ಈ ಕೆಳಗಿನ ಪದ್ಯ ಭಾಗವನ್ನು ಓದಿಕೊಂಡು 9ರಿಂದ 15 ಪ್ರಶ್ನೆಗಳಿಗೆ ಉತ್ತರಿಸಿ. ಅಂದರೆ ಈ ಒಂದು ಪದ್ಯ ಭಾಗವನ್ನು ಓದಿಕೊಂಡು ಏನದಂದ್ರೆ 9ರಿಂದ 15 ಪ್ರಶ್ನೆಗಳಿಗೆ ಉತ್ತರಿಸ್ತಕ್ಕಂಥದ್ದು. ಮೊದಲನೇ ಪ್ರಶ್ನೆ ನೋಡ್ತೀವಿ ನಾವು. ಹಮ್ಮಿನಲ್ಲಿ ಬಂದು ತಮ್ಮನಲ್ಲಿ ಸೋತವನು. ತಮ್ಮನಲ್ಲಿ ಸೋತವನು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 3ನೇದು. ಭರತ ಚಕ್ರವರ್ತಿ ಅಂತಕ್ಕಂಥದ್ದು. ನೆಕ್ಸ್ಟ್, ಹುಟ್ಟು ಸಾವಿನ ಉತ್ತರವನ್ನು ತಿಳಿಯುವುದು ಇರುವ ಮಾರ್ಗ. ಹುಟ್ಟು ಸಾವಿನ ಉತ್ತರವನ್ನು ತಿಳಿಯಲು ಇರುವ ಮಾರ್ಗ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು. ತಪಸ್ಸು ಅಂತಕ್ಕಂಥದ್ದು. ನೆಕ್ಸ್ಟ್, ಬಾಹುಬಲಿಯು ನಿಂತಿರುವ ಬೆಟ್ಟದ ಹೆಸರು. ಬಾಹುಬಲಿಯು ನಿಂತಿರುವ ಬೆಟ್ಟದ ಹೆಸರು ಯಾವುದು ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 4ನೇದು. ಇಂದ್ರಗಿರಿ ಅಂತಕ್ಕಂಥದ್ದು. ನೆಕ್ಸ್ಟ್, ಗೊಮ್ಮಟೇಶನು ನಗಲು ಕಾರಣ. ಗೊಮ್ಮಟೇಶ್ವರನು ನಗಲು ಕಾರಣ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು. ಅಂದರೆ ಮಗುವಿನ ಮುಗ್ಧ ನಂಬಿಕೆ ಅಂತಕ್ಕಂಥದ್ದು. ನೆಕ್ಸ್ಟ್, ಈ ಪದ್ಯದ ಪ್ರಕಾರ ಹಾಲಿನ ಮಜ್ಜನ ಇವರಿಗೆ ನಡೆಯುತ್ತದೆ. ಯಾರಿಗೆ ಹಾಲಿನ ಮಜ್ಜನ ನಡೆಯುತ್ತದೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಬಾಹುಬಲಿಗೆ. ನೆಕ್ಸ್ಟ್, ಮೊನ್ನೆ ಮೊನ್ನೆ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಇದು ಯಾವುದಕ್ಕೆ ಸೇರಿದೆ ಅಂದರೆ ಮೊನ್ನೆ ಮೊನ್ನೆ ಅಂತಕ್ಕಂಥದ್ದು. ಇದು ದ್ವಿವೃತ್ತಿ ಅಂತಕ್ಕಂಥದ್ದು. ನೆಕ್ಸ್ಟ್, ಹಚ್ಚಡ ಪದದ ಅರ್ಥ. ಹಚ್ಚಡ ಪದದ ಅರ್ಥ ಏನು ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ನೇದು. ಹೊದಿಕೆ ಅಂತಕ್ಕಂಥ. ನೆಕ್ಸ್ಟ್, ಭಾಷೆಯು ಮೂಲಭೂತವಾಗಿ ಮೌಖಿಕ ಕ್ರಿಯೆ ನಂತರ ಪಡೆಯುವ ರೂಪ. ಭಾಷೆಯು ಏನದ ಅಂದ್ರೆ ಮೌಖಿಕ ಅಂದ್ರೆ ಬಾಯೋದ್ದಿನ ನಂತರ ಪಡಿತಕ್ಕಂಥ ರೂಪ ಅಥವಾ ಮಾತಿನ ನಂತರ
ಪಡಿತಕ್ಕಂಥ ರೂಪ ಯಾವುದು ಅಂದ್ರೆ ಬರಹ ಅಂತಕ್ಕಂಥದ್ದು ಸರಿಯಾದ ಉತ್ತರ ಅಂದ್ರೆ ಆಪ್ಷನ್ ನಂಬರ್ 2ನೇದು. ನೆಕ್ಸ್ಟ್, ಭಾಷೆ ಉಗಮದ ಬಗ್ಗೆ ಇರುವ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೀಗೆ ಉದ್ಭವಿಸಿದೆ. ಅಂದ್ರೆ ದೈವ ಮೂಲ ಸಿದ್ಧಾಂತದ ಪ್ರಕಾರ ಅಂದರೆ ಭಾಷೆ ಹೇಗೆ ಉದ್ಭವಿಸಿದೆ ಅಂತಕ್ಕಂಥದ್ದು ಪ್ರಶ್ನೆ. ದೈವ ಮೂಲ ಸಿದ್ಧಾಂತದ ಪ್ರಕಾರ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು. ಅಂದ್ರೆ ಭಾಷೆ ಸೃಷ್ಟಿಕರ್ತನಿಂದಲೇ ಬಂದಿದೆ ಅಂತಕ್ಕಂಥದ್ದು. ನೆಕ್ಸ್ಟ್, ಕನ್ನಡದ ಲೇಖಕಿಯರಿಗೆ ನೀಡಲಾಗುತ್ತಿರುವ ಪ್ರಶಸ್ತಿ ಇದು. ಅಂದರೆ ಕನ್ನಡ ಲೇಖಕಿಯರಿಗೆ ನೀಡಲಾಗುವ ಪ್ರಶಸ್ತಿ ಇದು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ನಂಬರ್ 4ನೇದು. ಅಂದರೆ ಅತ್ತಿಮಬ್ಬೆ ಪ್ರಶಸ್ತಿ ಅಂತಕ್ಕಂಥದ್ದು. ನೆಕ್ಸ್ಟ್, ಇದು ಪ್ರಬಂಧ ಬೋಧನೆಯ ಉದ್ದೇಶಗಳಲ್ಲಿ ಒಂದಾಗಿದೆ. ಯಾವುದು ಪ್ರಬಂಧದ ಬೋಧನೆಯ ಉದ್ದೇಶವಾಗಿದೆ ಅಂತಕ್ಕಂಥದ್ದು? ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಇದಕ್ಕೆ ಆಪ್ಷನ್ ನಂಬರ್ 1ನೇದು. ಅಂದರೆ ಶುದ್ಧ ಭಾಷೆ ಪ್ರಯೋಗವನ್ನು ಅಭ್ಯಾಸ ಮಾಡಿಸುವುದು ಅಂತಕ್ಕಂಥದ್ದು. ಅಂದರೆ ಪ್ರಬಂಧ ಬೋಧನೆ ಉದ್ದೇಶ ಯಾವುದು ಅಂತಕ್ಕಂಥದ್ದು ಅದರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ನೇದು. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಬಾಯೋಧನೆ ಕುರಿತು ಸಂಬಂಧ ಪಡದೇ ಇರುವ ಹೇಳಿಕೆ ಇದಾಗಿದೆ. ಅಂದರೆ ಯಾವುದು ಬಾಯೋಧನೆ ಕುರಿತು ಸಂಬಂಧ ಪಡದೇ ಇರುವ ಹೇಳಿಕೆ ಅಂತಕ್ಕಂಥದ್ದು. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 4ನೇದು. ಅಂದರೆ ಕಡಿಮೆ ಕಾಲದಲ್ಲಿ ಹೆಚ್ಚು ವಿಷಯವನ್ನು ಓದಬಹುದಾಗಿದೆ. ಇದು ಸಂಬಂಧಪಟ್ಟದ್ದು ಯಾವುದು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಮೌನವಧಿಗೆ ಸಂಬಂಧವನ್ನು ಪಡ್ತಕ್ಕಂಥ ನೋಡ್ತೀವಿ. ಇವೆಲ್ಲ ಏನದ ಅಂದ್ರೆ ಇದು ಮೌಖಿಕ ಕ್ರಿಯೆಯಾಗಿದೆ. ಧ್ವನ್ಯಗಳು ಕೆಲಸ ಮಾಡುತ್ತವೆ, ಉಚ್ಚಾರ ತಪ್ಪು ಇವೆಲ್ಲ ಬಾಯೋಧಿ ಅಂದ್ರೆ ಬಾಯೋಧಿಗೆ ಸಂಬಂಧಪಡ್ತಕ್ಕಂಥದ್ದಾಗಿರ್ತಕ್ಕಂಥ ನೋಡ್ತೀವಿ. ಅಂದರೆ ಸಂಬಂಧ ಪಡದೇ ಇರತಕ್ಕಂಥದ್ದು ಯಾವುದು ಅಂದ್ರೆ ಆಪ್ಷನ್ ನಂಬರ್ 4ನೇದು. ಹಾಗಾಗಿ ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ. ನೆಕ್ಸ್ಟ್, ಭಾಷೆಯ ಸುಸಂಬಂಧ ರಚನೆ, ಅರ್ಥಬದ್ಧತೆ ಮತ್ತು ನಿರ್ಗಳ ಅಭಿವ್ಯಕ್ತಿಗಾಗಿ ಅಧ್ಯಯನ ಮಾಡುವ ಕ್ರಮ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 1ನೇದು ಅಂತಕ್ಕಂಥದ್ದು. ಅಂದರೆ ಭಾಷೆಯ ಸುಸಂಬಂಧ ರಚನೆ, ಅರ್ಥಬದ್ಧತೆ ಮತ್ತು ನಿರ್ಗಳತೆ ಅಭಿವ್ಯಕ್ತವಾಗಿ ಅಧ್ಯಯನವನ್ನು ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ವ್ಯಾಕರಣ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕು. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 1ನೇದು. ನೆಕ್ಸ್ಟ್, ವಿದ್ಯಾರ್ಥಿಗಳಲ್ಲಿನ ಜ್ಞಾನ, ವರ್ತನೆ, ಕೌಶಲ್ಯ, ಮನೋಭಾವಗಳಲ್ಲಿನ ಬದಲಾವಣೆಗಳನ್ನು ಗುರುತಿಸುವ ನಿರಂತರ ವ್ಯಾಪಕ ಮತ್ತು ನಿರ್ದಿಷ್ಟ ಪ್ರಕ್ರಿಯೆ ಏನಂತೇಳಿ ಕರೀತಾರೆ ಅಂದ್ರೆ ಮೌಲ್ಯಮಾಪನ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಸೊ ಹಾಗಾಗಿ ಏನದ ಅಂದ್ರೆ ಆಪ್ಷನ್ ನಂಬರ್ 3ನೇದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಒಂದು ಮುದ್ರಿತ ಲಿಪಿಯನ್ನು ನೋಡಿ ಗಮನಿಸಿ ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ಅರ್ಥಬದ್ಧವಾಗಿ ಹೊರಹೊಮ್ಮಿಸುವ ಕ್ರಿಯೆಯನ್ನು ಏನಂತೇಳಿ ಕರೀತಾರೆ ಅಂದ್ರೆ ಓದುಗಾರಿಕೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ಅಂದ್ರೆ ಒಂದು ಮುದ್ರಿತ ಲಿಪಿಯನ್ನು ಏನದ ಅಂದ್ರೆ ನೋಡಿ ಆಗಿರ್ಬೋದು, ಗಮನಿಸಿ ಆಗಿರ್ಬೋದು, ಅದನ್ನು ಅರ್ಥ ಮಾಡಿಕೊಂಡು ಧ್ವನಿ ರೂಪದಲ್ಲಿ ಅಂದರೆ ಭಾಷೆಯ ಮುಖಾಂತರ ಅರ್ಥಬದ್ಧವಾಗಿ ತಿಳಿಸ್ತಕ್ಕಂಥ ಕ್ರಿಯೆಯನ್ನು ಏನಂತೇಳಿ ಕರೀತಾರೆ ಅಂದ್ರೆ ಓದುಗಾರಿಕೆ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಕಾಲ, ದೇಶ, ಸಂಸ್ಕೃತಿಗಳನ್ನು ಆಧರಿಸಿ ಮೂಲ ಕೃತಿಯನ್ನು ಬೇರೊಂದು ಭಾಷೆಗೆ ಅಳವಡಿಸುವಾಗ ಆ ಭಾಷೆಯ ಸಂಸ್ಕೃತಿಗೆ ಅನುಗುಣವಾಗಿ ರಚಿಸುವುದು ಅಂದ್ರೆ ಏನು ಅಂದ್ರೆ ಇದನ್ನು ರೂಪಾಂತರ ಅಂತೇಳಿ ಕರಿತಕ್ಕಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್, ಉತ್ತಮ ಮತ್ತು ಸುಂದರ ಕೈಬರದ ಕೌಶಲ್ಯ ಗಳಿಸಿ ಮಾನ್ಯತೆ ಪಡೆಯುವುದು ಈ ಅಂಶದಿಂದ. ಯಾವ ಒಂದು ಅಂಶದಿಂದ ಉತ್ತಮ ಮತ್ತು ಸುಂದರ ಕೈಬರವನ್ನು ಕೌಶಲ್ಯ ಗಳಿಸಬಹುದು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 3ನೇದು. ಅಂದ್ರೆ ಬರವಣಿಗೆಯ ವಿನ್ಯಾಸದ ಸತತ ಅಭ್ಯಾಸದಿಂದ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಕವಿಯೊಬ್ಬನ ಕನಸು, ಕಲ್ಪನೆ, ಭಾವಾನುಭವಗಳು ಭಾಷೆಯಲ್ಲಿ ಸುಸಂಬಂಧವಾಗಿ ಮತ್ತು ಛಂದೋಬದ್ಧವಾಗಿ ಅಭಿವ್ಯಕ್ತಗೊಳಿಸುವ ರಚನೆ ಇದಾಗಿದೆ ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು. ಅಂದರೆ ಪದ್ಯ ಸಾಹಿತ್ಯ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಆಡುವ ಮಾತು, ನಡೆಯುತ್ತಿರುವ ಕೆಲಸ, ಮಾಡುವ ಉದ್ದೇಶ ಈ ಭಾಷೆಯಲ್ಲಿ ನಡೆದಾಗ ಜನತೆಯ ಜೀವನದ ಮೇಲೆ ಸೂಕ್ತ ಪ್ರಭಾವವನ್ನು ಬೀರಲು ಸಾಧ್ಯವಾಗ್ತಕ್ಕಂಥದ್ದು ಅಥವಾ ಸಾಧ್ಯವಾಗುವುದು ಅಂತಕ್ಕಂಥದ್ದು ಪ್ರಶ್ನೆ. ಆಡ್ತಕ್ಕಂಥ ಮಾತಾಗಿರ್ಬೋದು, ನಡೀತಕ್ಕಂಥ ಕೆಲಸ, ಮಾಡ್ತಕ್ಕಂಥ ಉದ್ದೇಶ ಈ ಭಾಷೆ ನಡೆದಾಗ ಜನತೆಯ ಜೀವನದ ಮೇಲೆ ಸೂಕ್ತ ಪ್ರಭಾವ ಬೀರಲು ಸಾಧ್ಯವಾಗುವುದು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಆಪ್ಷನ್ ನಂಬರ್ 2ನೇದು. ಅಂದರೆ ಪ್ರಾಂತ್ಯ ಭಾಷೆ ಅಂತಕ್ಕಂಥದ್ದಕ್ಕೆ ಸರಿಯಾದ ಉತ್ತರ. ನೆಕ್ಸ್ಟ್, ಗುರು ಲಘು ನಡುವಿದ್ದರೆ. ಗುರು ಲಘು ನಡುವಿದ್ರೆ ಏನಂತ ಹೇಳಿ ಕರೀತಾರೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ
ಆಪ್ಷನ್ ನಂಬರ್ 3 ಅಂದರೆ ಜರಗಣ ಅಂತೇಳಿ ಕರಿತಕ್ಕಂಥದ್ದು ನೋಡ್ತೀವಿ. ನೆಕ್ಸ್ಟ್, ಮರವನೇರಿದ ಮರ್ಕಟನಂತೆ. ಮರ್ಕಟನಂತೆ ಅಂತ ಹೇಳಿ ನೋಡ್ತೀವಿ. ಈ ವಾಕ್ಯದಲ್ಲಿರುವ ಅಲಂಕಾರ ಯಾವುದು ಅಂತಕ್ಕಂಥದ್ದು. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ಅಂದರೆ ಉಪಮಾಲಂಕಾರ ಅಂತಕ್ಕಂಥದ್ದು. ನೆಕ್ಸ್ಟ್, 6 ಸಾಲುಗಳ ಪದ್ಯವನ್ನು ಹೀಗೆಂದು ಕರೆಯುವರು. ಹಾಗಾದರೆ ನಮ್ಗೆ ಗೊತ್ತಿರಬೇಕಿಲ್ಲಿ 6 ಸಾಲುಗಳ ಪದ್ಯವನ್ನು ಹೀಗೆಂದು ಕರೆಯುವರು ಅಂತಕ್ಕಂಥದ್ದು ಪ್ರಶ್ನೆ. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಷಟ್ಪದಿ ಅಂತಕ್ಕಂಥದ್ದು.